ಟಿಪ್ಪು ಕ್ರೈಸ್ತರನ್ನು ಶಿಕ್ಷಿಸಿದ್ದು ಅವರು ರಾಜದ್ರೋಹ ಮಾಡಿದ್ದಕ್ಕೆ ಎಂಬುದಾಗಿ ಟಿಪ್ಪುವಿನ ಸಮರ್ಥಕರು ವಾದಿಸುತ್ತಾರೆ. ಅದು ಪೂರ್ತಿ ಸುಳ್ಳು. ನಿಮ್ಮ ಅಧಿಕಾರ ಸುಭದ್ರವಾಗಿರಬೇಕಾದರೆ ಕ್ರೈಸ್ತರನ್ನು ಮುಸ್ಲಿಮರಾಗಿಸುವುದು ಅವಶ್ಯಕ ಎಂಬ ಮೌಲ್ವಿಗಳ ಸಲಹೆ ಟಿಪ್ಪುವಿಗೆ ಇಷ್ಟವಾಯಿತು. ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಪರಸ್ಪರ ವಿರುದ್ಧ ಧ್ರುವಗಳು. ಹೈದರಾಲಿ ಚಾಣಾಕ್ಷನಾಗಿದ್ದ, ವಿವೇಚನೆ ಹೊಂದಿದ್ದ. ಆದರೆ ಟಿಪ್ಪು ಅವಿವೇಕಿ ಮತ್ತು ಮುಂಗೋಪಿಯಾಗಿದ್ದ. ಕತ್ತಲಿನಲ್ಲಿ ಇಗರ್ಜಿ ಸೇರಿದ್ದ ಕ್ರೈಸ್ತರನ್ನು ಟಿಪ್ಪುವಿನ ಸೈನ್ಯ ಬಂಧಿಸಿತು. ಆದರೆ ಟಿಪ್ಪು ಬಂಧಿಸಿದ್ದು ಪಾಪದ ಕೃಷಿಕರನ್ನು, ಕೂಲಿ ಕಾರ್ಮಿಕರನ್ನು, ಅಂದರೆ ರಾಜಕೀಯದ ಗಂಧಗಾಳಿ ತಿಳಿದಿರದ ದೂರದ ಹಳ್ಳಿಗಳಲ್ಲಿ ತಮ್ಮಷ್ಟಕ್ಕೆ ದುಡಿಯುತ್ತಿದ್ದ ಮುಗ್ಧ ಜನರನ್ನು. ಬಂಧಿತರಿಗೆ ಬೀಭತ್ಸ ಚಿತ್ರಹಿಂಸೆ ನೀಡಲಾಗುತ್ತಿತ್ತು. ಸಾವಿರಾರು ಕ್ರೈಸ್ತರು ಇದಕ್ಕೆ ಬಲಿಯಾಗಿದ್ದರು. ಮೂಗು, ಕಿವಿ ಮತ್ತು ತುಟಿಗಳನ್ನು ಗರಗಸದಿಂದ ಕತ್ತರಿಸಿ ಎಸೆಯುತ್ತಿದ್ದರು. ಕ್ರೈಸ್ತರು ಕೆನರಾವನ್ನು ಸಮೃದ್ಧಿಗೊಳಿಸಿದ್ದರು. ಕ್ರೈಸ್ತರಿಲ್ಲದೆ ಕೆನರಾದಲ್ಲಿ ಕೃಷಿ ಮತ್ತಿತರ ಚಟುವಟಿಕೆ ಕುಗ್ಗಿತು. ಕೃಷಿ ಉತ್ಪನ್ನ ಕ್ಷೀಣಿಸಿತು. ಆರ್ಥಿಕ ವ್ಯವಹಾರ ನಶಿಸಿತು. ಕ್ರೈಸ್ತರ ಬಂಧನ ಶುರುವಾಗಿ 4 ವರ್ಷಗಳಲ್ಲೇ ಟಿಪ್ಪುವಿಗೆ ಶನಿಗಾಟ ಶುರುವಾಯಿತು. ಪೋರ್ಚುಗೀಸ್ ಸರ್ಕಾರಕ್ಕೆ ಪತ್ರ ಬರೆದ ಟಿಪ್ಪು, ದಯವಿಟ್ಟು ಪಾದ್ರಿಗಳನ್ನು ಕಳಿಸಿ ಕ್ರೈಸ್ತರನ್ನು ನೋಡಿಕೊಳ್ಳಿ, ಬೀಳಿಸಿದ ಚರ್ಚುಗಳನ್ನೆಲ್ಲ ನನ್ನದೇ ಖರ್ಚಿನಲ್ಲಿ ಕಟ್ಟಿಸಿಕೊಡುತ್ತೇನೆ ಎಂದು ಅಂಗಲಾಚಿಕೊಂಡ. ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ಡೊನಾಲ್ಡ್ ಪೆರೇರಾ. ಸೆಂಟರ್ ಪಾಯಿಂಟ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತು ನಾನು ನಮ್ಮ ನಾಡಿನ ಚರಿತ್ರೆಯ ಒಂದು ಘೋರ ಅಧ್ಯಾಯವನ್ನು ಹೇಳುತ್ತೇನೆ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿರದಿದ್ದರೆ ಅವನ್ನು ನೋಡಿ ಆಮೇಲೆ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಟಿಪ್ಪು ಸುಲ್ತಾನ್ ಕರಾವಳಿಯ ಕ್ರೈಸ್ತರ ಮೇಲೆ ಇಟ್ಟುಕೊಂಡಿದ್ದ ಹಗೆತನ ಎಷ್ಟೊಂದು ಬೀಭತ್ಸಕರ ಘಟನೆಗಳಿಗೆ ಸಾಕ್ಷಿಯಾಯಿತು ಮತ್ತು ಕೊನೆಗೆ ಅದು ಆತನನ್ನೇ ಹೇಗೆ ಬಲಿ ಪಡೆಯಿತೆಂಬ ಕರಾಳ ಇತಿಹಾಸವನ್ನು ತಿಳಿಯೋಣ. ಇತರರಿಗೆ ಹಚ್ಚಿದ ಬೆಂಕಿ ತನ್ನನ್ನೇ ಸುಡುವಂತೆ ಟಿಪ್ಪುವಿನ ಬದುಕು ದುರಂತಮಯವಾಯಿತು. ಹೀನಾಯ ಅಂತ್ಯ ಕಂಡಿತು. ಆತನಲ್ಲಿದ್ದ ಮತಾಂಧತೆ, ಹಗೆತನ, ಅವಿವೇಕ ಮುಂತಾದ ದುರ್ಗುಣಗಳು ಎಂತಹ ಪೈಶಾಚಿಕತನಕ್ಕೆ ಕಾರಣವಾಯಿತು ಎಂಬುದನ್ನು ನೀವಿಂದು ತಿಳಿಯುತ್ತೀರಿ. ಕೊಂಕಣಿ ಕ್ರೈಸ್ತರಿಗೆ ಸಂಬಂಧಿಸಿದ ಜನರಿಗೆ ತಿಳಿದಿರದ ಸಂಗತಿಗಳನ್ನು ಹೇಳುವ ಈ ಪ್ರಯತ್ನದಲ್ಲಿ ಒಂದೊಂದು ನಿರ್ದಿಷ್ಟ ವಿಚಾರದ ಮೇಲೆ ಬೆಳಕು ಚೆಲ್ಲುತ್ತೇನೆ. ಅಂದರೆ ಸ್ಪೆಸಿಫಿಕ್ ಟಾಪಿಕ್ನ ಮೇಲೆ ಒಂದೊಂದು ವಿಡಿಯೋ ಹಾಕುತ್ತೇನೆ. ದಯವಿಟ್ಟು ಸಂಪೂರ್ಣವಾಗಿ ನೋಡದೆ ಕಮೆಂಟ್ ಮಾಡಬೇಡಿ. ಕ್ರೈಸ್ತರ ನಿರ್ಮೂಲನೆಗೆ ಟಿಪ್ಪುವಿನ ಡೆಡ್ಲಿ ಸೀಕ್ರೆಟ್ ಸ್ಕೆಚ್. ನಾವಿಂದು ಟಿಪ್ಪು ಕ್ರೈಸ್ತರ ಮೇಲೆ ಏನು ಕ್ರಮ ಕೈಗೊಂಡ ಎಂಬುದನ್ನು ತಿಳಿಯೋಣ. ಕ್ರೈಸ್ತರನ್ನು ಸದೆಬಡಿಯಲು ಹೋಗಿ ಅಂತಿಮವಾಗಿ ಅದು ಟಿಪ್ಪುವಿನ ಸಾಮ್ರಾಜ್ಯಕ್ಕೆ ಕೊಳ್ಳಿ ಇಟ್ಟಿತು. ಕ್ರೈಸ್ತರು ತನಗೆ ರಾಜದ್ರೋಹ ಎಸಗಿದ್ದರೆಂಬ ಟಿಪ್ಪುವಿನ ಆಪಾದನೆ ಅರ್ಥವಿಲ್ಲದ್ದಾಗಿತ್ತು. ಟಿಪ್ಪುವಿನ ತಪ್ಪು ಆಕ್ರೋಶದ ಪರಿಣಾಮ ಏನೇನಾಯಿತು ಎಂಬುದನ್ನು ನಾನಿವತ್ತು ಹೇಳುತ್ತೇನೆ. ಫ್ರೆಂಡ್ಸ್, 2ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತಿರುವಾಗಲೇ 1782 ಡಿಸೆಂಬರ್ನಲ್ಲಿ ಅನಾರೋಗ್ಯದಿಂದ ಹೈದರಾಲಿ ಸಾಯುತ್ತಾನೆ. ಆಗ ಅಧಿಕಾರಕ್ಕೇರಿದ ಟಿಪ್ಪು ಮೊದಲಿಗೆ ಯೋಜಿಸಿದ ಪ್ರಮುಖ ಯೋಜನೆಗಳಲ್ಲಿ ಮಂಗಳೂರಿನ ಕೊಂಕಣಿ ಕ್ರೈಸ್ತರನ್ನು ಗಡೀಪಾರು ಮಾಡುವ ಅಬದ್ಧ ಕಾರ್ಯಾಚರಣೆ ಒಂದಾಗಿತ್ತು. ಅದೇನು ಹೊಸ ಐಡಿಯಾ ಆಗಿರಲಿಲ್ಲ. ಅವನ ಮನಸ್ಸಿನಲ್ಲಿ 15 ವರ್ಷಗಳಿಂದ ಗೂಡು ಕಟ್ಟಿದ್ದ ಚಿಂತನೆ ಅದು. ಏನದು ಗೊತ್ತಾ? ತನ್ನ ರಾಜ್ಯದಲ್ಲಿದ್ದ ಎಲ್ಲ ಕ್ರೈಸ್ತರನ್ನು ತನ್ನ ರಾಜಧಾನಿಗೆ ವರ್ಗಾಯಿಸುವುದು. ಹೌದು ವೀಕ್ಷಕರೇ, ಇಷ್ಟಕ್ಕೆಲ್ಲ ಮುಖ್ಯ ಕಾರಣ ತನ್ನ ರಾಜ್ಯದ ಸುರಕ್ಷತೆ. ಟಿಪ್ಪುವಿಗೆ ತಾನು ಶಾಶ್ವತವಾಗಿ ರಾಜ್ಯಭಾರ ಮಾಡುವವನು. ಹಾಗಾಗಿ ಶತ್ರುಗಳಿಂದ ಯಾವುದೇ ರೀತಿಯ ತೊಂದರೆ, ಸಮಸ್ಯೆ ಆಗಬಾರದೆಂಬ ಅಪೇಕ್ಷೆ ಇತ್ತು. ಆ ಕನಸಿಗೆ ಆತನ ಮೌಲ್ವಿಗಳು, ಸಲಹೆದಾರರು ತುಪ್ಪ ಸುರಿದಿದ್ದರು. ಅವರ ಸಲಹೆಯಂತೆ ಟಿಪ್ಪು ಈ ಹವಣಿಕೆ ಯೋಜಿಸಿದ್ದ. ಅದೇ ಕ್ರೈಸ್ತರ ನಿರ್ಮೂಲನೆ. ಟಿಪ್ಪು ಮೊದಲೇ ಕ್ರೈಸ್ತರ ವಿರುದ್ಧ ಕೊತ ಕುದಿಯುತ್ತಿದ್ದ. ನಿಮ್ಮ ಅಧಿಕಾರ ಸುಭದ್ರವಾಗಿರಬೇಕಾದರೆ ಕ್ರೈಸ್ತರನ್ನು ಮುಸ್ಲಿಮರಾಗಿಸುವುದು ಅವಶ್ಯಕ ಎಂಬ ಮೌಲ್ವಿಗಳ ಸಲಹೆ ಟಿಪ್ಪುವಿಗೆ ಇಷ್ಟವಾಯಿತು. ಪ್ರಧಾನ ಶತ್ರುಗಳಾಗಿದ್ದ ಬ್ರಿಟಿಷರ ಧರ್ಮದ ಕ್ರೈಸ್ತರು ಮಂಗಳೂರಿನಲ್ಲಿದ್ದರೆ ತನ್ನ ರಾಜ್ಯಕ್ಕೆ ಆಪತ್ತು ತಪ್ಪಿದ್ದಲ್ಲ, ಅಪಾಯ ಖಚಿತ ಎಂಬ ನಿಶ್ಚಿತ ತೀರ್ಮಾನಕ್ಕೆ ಬಂದಿದ್ದ ಟಿಪ್ಪು ರಾಜ್ಯದಲ್ಲಿದ್ದ ಎಲ್ಲ ಕ್ರೈಸ್ತರನ್ನು ಬಂಧಿಸಿ ರಾಜಧಾನಿಗೆ ಅಟ್ಟಲು ಆಜ್ಞೆ ಹೊರಡಿಸಿದ. ಆ ಕಾಲದಲ್ಲಿ ಕೇವಲ ಕೊಂಕಣಿ ಕ್ರೈಸ್ತರು ಮಾತ್ರವಲ್ಲ, ಇತರ ಕ್ರೈಸ್ತರು ಇದ್ದರು. ಮಲಬಾರಿನಲ್ಲಿ ಮಲಯಾಳಿ, ಸಿರಿಯನ್ ಕ್ರೈಸ್ತರು ಇದ್ದರು. ಮೈಸೂರು, ಕೊಡಗು, ಆಂಧ್ರ, ತಮಿಳುನಾಡಿನ ಪ್ರದೇಶಗಳಲ್ಲಿಯೂ ಬಹಳ ಚರ್ಚ್ಗಳಿದ್ದವು. ಕೆನರಾ ಪ್ರದೇಶದಲ್ಲೇ 29 ಚರ್ಚ್ಗಳಿದ್ದವು. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಂಕಣಿ ಕ್ರೈಸ್ತರಿದ್ದರು.
ಇಂಗ್ಲಿಷರನ್ನು ಸದೆಬಡಿಯುವ ಗುರಿಯಿಟ್ಟುಕೊಂಡಿದ್ದ ಟಿಪ್ಪು ಕ್ರೈಸ್ತರು ತನಗೆ ನಿಷ್ಠರಲ್ಲ, ಬದಲಾಗಿ ಅವರು ಬ್ರಿಟಿಷರನ್ನೇ ನೆಚ್ಚಿಕೊಳ್ಳುತ್ತಾರೆಂದು ಬಗೆದಿದ್ದ. ಹಿಂದಿನ ಕೆಲ ಘಟನೆಗಳನ್ನು ಆತ ಅದೇ ರೀತಿ ಅರ್ಥೈಸಿಕೊಂಡಿದ್ದ. ಕ್ರೈಸ್ತರನ್ನು ಎಲ್ಲೆಡೆಯಿಂದ ರಾಜಧಾನಿಗೆ ಗಡೀಪಾರು ಮಾಡುವ ತೀರ್ಮಾನದಿಂದಾಗಿ ತನ್ನ ರಾಜ್ಯಕ್ಕೆ ಬ್ರಿಟಿಷರಿಂದ ಎದುರಾಗುವ ಅಪಾಯ ತಪ್ಪುತ್ತದೆ. ಆ ಮಟ್ಟಿಗೆ ತನ್ನ ರಾಜ್ಯಭಾರ ಸುರಕ್ಷಿತ ಹಾಗೂ ಶಾಶ್ವತ ಎಂದು ತೀರ್ಮಾನಿಸಿದ. ಕೊನೆಯ ಕ್ಷಣದಲ್ಲಿ ಜನರಲ್ ಮ್ಯಾಥ್ಯೂಸ್ ಎಂಬ ಬ್ರಿಟಿಷ್ ಅಧಿಕಾರಿಯ ಮೂಲಕ ಆತನ ಈ ನಿರ್ಧಾರ ರೊಚ್ಚಿಗೆದ್ದಿತು. ಹಾಗೆ ಉಂಟಾಗಿದ್ದೇ ಕ್ರೈಸ್ತರ ಬಂಧನ, ಮಾರಣ ಹೋಮ ಮತ್ತು ಸಾಮೂಹಿಕ ಮತಾಂತರ. ಹೌದು ವೀಕ್ಷಕರೇ, ಆಗ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತಿತ್ತು. ಅತ್ತ ಹೈದರಾಲಿಯ ಮರಣ, ಇತ್ತ ಮಂಗಳೂರು ಬಿದನೂರನ್ನು ಬ್ರಿಟಿಷರು ವಶಪಡಿಸಿದರು. ಟಿಪ್ಪು ಅದನ್ನು ಮತ್ತೆ ಗೆದ್ದ. ಅಲ್ಲಿಗೆ ಆತನ ನಿರ್ಧಾರ ಅಚಲವಾಯಿತು. ಹಾಗೆ ಶುರುವಾಗಿದ್ದೇ ಕ್ರೈಸ್ತರ ಬಂಧನವೆಂಬ ಕರಾಳ ಅಧ್ಯಾಯ. ಕತ್ತಲಲ್ಲಿ ಮುಗ್ಧರ ಬೇಟೆ, ಅಮಾಯಕರ ಬಲಿ. ಕ್ರೈಸ್ತರಿಗೆ ಈಸ್ಟರ್ ಹಬ್ಬ ಪ್ರಮುಖವಾದುದು. ಕ್ರಿಸ್ತನ ಪುನರುತ್ಥಾನದ ಹಬ್ಬವದು. ಅದಕ್ಕೂ 40 ದಿನಗಳ ಮುನ್ನ ಆ್ಯಶ್ ವೆಡ್ನೆಸ್ಡೇ ಅಥವಾ ಬೂದಿ ಬುಧವಾರ ಬರುತ್ತದೆ. ಅಲ್ಲಿಂದ ಗುಡ್ ಫ್ರೈಡೇ ತನಕ ಕ್ರಿಸ್ತನ ಮರಣದವರೆಗೆ ಲೆಂಟ್ ಇರುತ್ತದೆ. ಅದು ಉಪವಾಸ, ಪ್ರಾಯಶ್ಚಿತ್ತ ನಡೆಸುವ ಪವಿತ್ರ ಕಾಲ. ಈ ವರ್ಷದ ಫೆಬ್ರವರಿ 18ರಂದು ಆ್ಯಶ್ ವೆಡ್ನೆಸ್ಡೇ ಬರುತ್ತದೆ. ಇದೇ ದಿನವನ್ನು ಕ್ರೈಸ್ತರ ನರಮೇಧಕ್ಕೆ ಬಳಸಲಾಗಿತ್ತು. ಇಂದಿಗೆ 242 ವರ್ಷಗಳ ಹಿಂದೆ 1784ರ ಫೆಬ್ರವರಿಯಲ್ಲಿ ಕ್ರೈಸ್ತರ ಬಂಧನ ನಡೆಯಿತು. ಈ ಕಾರ್ಯಾಚರಣೆಯನ್ನು ವ್ಯವಸ್ಥಿತವಾಗಿ ಜಾರಿಗೆ ತರಲಾಗಿತ್ತು. ಅಷ್ಟು ಜನರನ್ನು ಒಂದೇ ದಿನ ಬಂಧಿಸುವುದು ಸಾಧ್ಯವೇ ಎಂದು ನೀವು ಕೇಳುವುದು ಸಹಜವೇ. ಅದಕ್ಕೂ ಉತ್ತರವಿದೆ. ಅದೇನೆಂದರೆ, ಆ ಕಾಲದಲ್ಲಿ ಮನೆಗಳು ದೂರದಲ್ಲಿರುತ್ತಿದ್ದವು. ಕ್ರೈಸ್ತರಲ್ಲಿ ಹೆಚ್ಚಿನ ಜನರು ಹಳ್ಳಿಗಳಲ್ಲಿ ಕಾಡಿನ ನಡುವೆ ವಾಸಿಸುತ್ತಿದ್ದರು. ಈಗಿನಂತೆ ಆಗ ಕಾರು ಬಸ್ಸುಗಳಿರಲಿಲ್ಲ. ನಡೆದುಕೊಂಡೇ ಎಲ್ಲೆಡೆ ಹೋಗಬೇಕಿತ್ತು. ಕ್ರೈಸ್ತರು ತುಂಬ ಧಾರ್ಮಿಕ ಶ್ರದ್ಧೆಯುಳ್ಳವರು. ಭಾನುವಾರ ಅಥವಾ ಹಬ್ಬಗಳಂದು ಚರ್ಚಿನಲ್ಲಿ ಬೆಳಿಗ್ಗೆ ಪೂಜೆ ಇದ್ದರೆ ಹಿಂದಿನ ದಿನವೇ ಬೆಳಿಗ್ಗೆ ಮನೆ ಬಿಟ್ಟು ನಡೆದುಕೊಂಡು ದಾರಿ ಕ್ರಮಿಸಿ ಸಂಜೆ ಹೊತ್ತಿಗೆ ಚರ್ಚ್ ತಲುಪಿ ಅಲ್ಲೇ ತಂಗುತ್ತಿದ್ದರು. ಇದನ್ನು ಅರಿತಿದ್ದ ಟಿಪ್ಪುವಿನ ಅಧಿಕಾರಿಗಳು ಹೊಂಚು ಹಾಕಿ ಒಮ್ಮಿಂದೊಮ್ಮೆಲೆ ಆಕ್ರಮಣ ಮಾಡಿದರು. 1784ರ ಫೆಬ್ರವರಿ 25ರಂದು ಆ್ಯಶ್ ವೆಡ್ನೆಸ್ಡೇ. ಫೆಬ್ರವರಿ 24ರಂದೇ ಕತ್ತಲಿನಲ್ಲಿ ಇಗರ್ಜಿ ಸೇರಿದ್ದ ಕ್ರೈಸ್ತರನ್ನು ಟಿಪ್ಪುವಿನ ಸೈನ್ಯ ಬಂಧಿಸಿತು. ಹತ್ತಿರದ ಜಾಗಗಳಿಂದ ಮರುದಿನ ಬಂದಿದ್ದವರನ್ನು ಸೆರೆ ಹಿಡಿಯಲಾಯಿತು. ಹೀಗೆ ಸಿಕ್ಕವರನ್ನು ಬಂಧಿಸಿ ಅವರನ್ನು ಅಲ್ಲಲ್ಲಿ ಕೂಡಿ ಹಾಕಿ ವಿವಿಧ ದಾರಿಗಳ ಮೂಲಕ ಶ್ರೀರಂಗಪಟ್ಟಣಕ್ಕೆ ಜಾನುವಾರುಗಳಂತೆ ಬರ್ಬರವಾಗಿ ಸಾಗಿಸಲಾಯಿತು. ಹಾಗೆ ಹೋಗುವಾಗ ಅನಾರೋಗ್ಯ, ಬಳಲಿಕೆಯಿಂದ ನಾಯಿಯಂತೆ ಸತ್ತವರು ಹಲವರಾದರೆ ಪ್ರತಿಭಟಿಸಿದವರನ್ನು ನಿರ್ದಯೆಯಿಂದ ಕತ್ತರಿಸಿ ಎಸೆಯಲಾಯಿತು. ಅಲ್ಲಲ್ಲಿ ವಿಶ್ರಾಂತಿ, ಅಡುಗೆಗೆ ನಿಂತಾಗ ಮಹಿಳೆಯರ ಮೇಲೆ ಅತ್ಯಾಚಾರ ರಾಜಾರೋಷವಾಗಿ ನಡೆಯಿತು. ಬಂಟ್ವಾಳದ ನೆತ್ತರಕೆರೆಯಲ್ಲಿ 100 ಕ್ರೈಸ್ತರ ರಕ್ತ ಸೋರಿ ದೇಹಗಳು ಕೊಳೆತಿವೆ. ತಮ್ಮ ಕೈ ಕಟ್ಟಿ ಹಾಕಿದ್ದರೂ ತಮ್ಮ ಜನಾಂಗದ ಹುಡುಗಿ ಸ್ತ್ರೀಯರ ಮೇಲೆ ಹಾಡಹಗಲೇ ಅತ್ಯಾಚಾರವೆಸಗಿದ ಸೈನಿಕರನ್ನು, ಕಾಲಿನಿಂದ ತುಳಿದು ಪ್ರತಿಭಟಿಸಿದ ಕ್ರೈಸ್ತ ಪುರುಷರನ್ನು ತರಕಾರಿ ಕತ್ತರಿಸುವಂತೆ ಕೊಚ್ಚಿ ಹಾಕಿದ್ದರು. ಕ್ರೈಸ್ತರ ರಕ್ತದಿಂದ ಕೆಂಪಗಾದ ಆ ಕೆರೆಗೆ ನೆತ್ತರಕೆರೆ ಎಂಬ ಹೆಸರು ಬಂತು. ಮಂಗಳೂರಿನಲ್ಲಿ ಟಿಪ್ಪು ಮೊಕ್ಕಾಂ. ಜನರಲ್ ಮ್ಯಾಥ್ಯೂಸ್ ಗೆದ್ದಿದ್ದ ಬಿದನೂರನ್ನು ಮರಳಿ ವಶಪಡಿಸಿದ ಟಿಪ್ಪು ಈ ಸಲ ಕ್ರುದ್ಧನಾಗಿದ್ದ. ಮ್ಯಾಥ್ಯೂಸ್ ಮತ್ತು ತಂಡವನ್ನು ಬಂಧಿಸಿ ರಾಜಧಾನಿಗೆ ಕಳಿಸಿ ಆತ ಸೀದಾ ತಲುಪಿದ್ದು ಮಂಗಳೂರಿಗೆ. ತನ್ನ ಮುತುವರ್ಜಿಯಲ್ಲಿ ಕ್ರೈಸ್ತರ ಹೆಡೆಮುರಿ ಕಟ್ಟಲು ಆತ ಮುತುವರ್ಜಿ ವಹಿಸಿದ. ತನ್ನ ಆಜ್ಞೆಗಳನ್ನು ಸೂಕ್ತವಾಗಿ ಜಾರಿಯಾಗುವಂತೆ ನೋಡಿಕೊಂಡ. ಎಲ್ಲ ಜಾತಿಯ ಕ್ರೈಸ್ತರನ್ನು ಬಂಧಿಸಿ ಗಡೀಪಾರು ಮಾಡುವ ಯೋಜನೆಯ ಉಸ್ತುವಾರಿ ವಹಿಸಿ ನಂತರವೇ ಶ್ರೀರಂಗಪಟ್ಟಣಕ್ಕೆ ತೆರಳಿದ. ಟಿಪ್ಪು ರಾಜಧಾನಿ ಸೇರುವ ಮುನ್ನ ಇಲ್ಲಿಂದ ನಡೆದುಕೊಂಡೇ ಹೋಗಿದ್ದ ಕ್ರೈಸ್ತರ ಮೊದಲ ಗುಂಪು ಆಗಲೇ ಅಲ್ಲಿ ತಲುಪಿತ್ತು. ಇಲ್ಲಿ ಮುಖ್ಯ ವಿಚಾರ ಹೊಂದಿದೆ. ಟಿಪ್ಪು ಕ್ರೈಸ್ತರನ್ನು ಬಂಧಿಸಿದ್ದು ಅಥವಾ ಶಿಕ್ಷಿಸಿದ್ದು ಅವರು ರಾಜದ್ರೋಹ ಮಾಡಿದ್ದಕ್ಕೆ ಎಂಬುದಾಗಿ ಟಿಪ್ಪುವಿನ ಸಮರ್ಥಕರು ವಾದಿಸುತ್ತಾರೆ. ಅದು ಪೂರ್ತಿ ಸುಳ್ಳು. ಶತ್ರುಗಳಿಗೆ ನೆರವು ನೀಡಿದವರನ್ನು ದ್ರೋಹಿಗಳೆನ್ನುವುದು ಖಂಡಿತ ಸರಿಯೇ. ಆದರೆ ಅಮಾಯಕ ಜನರನ್ನು ಶಿಕ್ಷಿಸಬೇಕೆನ್ನುವುದು ಮತಿಗೆಟ್ಟ ನಿರ್ಧಾರವೇ ಸರಿ. ಟಿಪ್ಪು ಮಾಡಿದ್ದು ಅದನ್ನೇ. ಯಾಕೆಂದರೆ ಜನರಲ್ ಮ್ಯಾಥ್ಯೂಸ್ನ ಕೃಪೆಯಿಂದ ತಮಗೆ ಕಂಟಕವಾಗಿದ್ದ ಟಿಪ್ಪುವಿನಿಂದ ರಕ್ಷಣೆ ದೊರಕುತ್ತದೆ ಎಂದು ಕೆಲ ಕ್ರೈಸ್ತರು ಭಾವಿಸಿದ್ದು ನಿಜ. ಅವರೆಲ್ಲರೂ ಮಂಗಳೂರಿನ ಶ್ರೀಮಂತರು, ಪ್ರಭಾವಿಗಳು, ವರ್ತಕರು ಮತ್ತು ಜಮೀನ್ದಾರರಾಗಿದ್ದರು. ಫಿರಿಂಗಿ ಪಾದ್ರಿಗಳು ಇದ್ದರು. ಆದರೆ ಟಿಪ್ಪು ಬಂಧಿಸಿದ್ದು ಪಾಪದ ಕೃಷಿಕರನ್ನು, ಕೂಲಿ ಕಾರ್ಮಿಕರನ್ನು, ಅಂದರೆ ರಾಜಕೀಯದ ಗಂಧಗಾಳಿ ತಿಳಿದಿರದ ದೂರದ ಹಳ್ಳಿಗಳಲ್ಲಿ ತಮ್ಮಷ್ಟಕ್ಕೆ ದುಡಿಯುತ್ತಿದ್ದ ಮುಗ್ಧ ಜನರನ್ನು. ಅಷ್ಟೇ ಅಲ್ಲ, ಅವರನ್ನು ರಾಜಧಾನಿಗಟ್ಟಿ ತನ್ನ ಸುಪರ್ದಿಯಲ್ಲಿ ಇಡುವುದಷ್ಟೇ ಆಗಿದ್ದರೆ ಟಿಪ್ಪುವಿನ ಕ್ರಮ ಒಪ್ಪಬಹುದಿತ್ತು. ಆದರೆ ಆತ ಬೀಭತ್ಸ ಉದ್ದೇಶವನ್ನಿಟ್ಟುಕೊಂಡಿದ್ದ. ಡಮಾರ್ ಡಮಾರ್ ಢಮಾರ್ ದರಾಶಾಹಿಯಾದವು ಕ್ರೈಸ್ತರ ಚರ್ಚ್ಗಳು. ಟಿಪ್ಪುವಿನಲ್ಲಿದ್ದ ಭಯಾನಕ ಯೋಜನೆ ಕಾರ್ಯಗತವಾಗಿತ್ತು.
ಬಂಧನದಲ್ಲಿದ್ದವರನ್ನು ಬೇಕಾದಂತೆ ನಡೆಸಿಕೊಳ್ಳುವುದು ಅಂದರೆ ಮತಾಂತರಗೊಳಿಸುವುದಷ್ಟೇ ಅವನ ಉದ್ದೇಶವಾಗಿರಲಿಲ್ಲ. ತನ್ನ ರಾಜ್ಯದಲ್ಲಿದ್ದ ಕ್ರೈಸ್ತ ಧರ್ಮವನ್ನೇ ನಾಶಗೊಳಿಸುವುದು ಟಿಪ್ಪುವಿನ ಇರಾದೆಯಾಗಿತ್ತು. ಹಾಗಾಗಿ ಎಲ್ಲ ಚರ್ಚ್ಗಳನ್ನು ನೆಲಸಮಗೊಳಿಸಲು ಆತ ಅಪ್ಪಣೆ ಕೊಟ್ಟಿದ್ದ. ಅದರ ಪರಿಣಾಮ ಸುಮಾರು 50ರಷ್ಟು ಚರ್ಚ್ಗಳು ದರಾಶಾಹಿಯಾದವು. ಇದುವರೆಗೂ 27 ಚರ್ಚ್ಗಳನ್ನು ಧ್ವಂಸಗೊಳಿಸಲು ಟಿಪ್ಪು ಆದೇಶಿಸಿದ್ದ ಎಂದು ಹೇಳಿದ್ದೇನಲ್ಲವೇ, ಅದು ಕೇವಲ ಕೆನರಾ ಪ್ರದೇಶದಲ್ಲಿ ಮಾತ್ರ. ಆ 27ರಲ್ಲಿ 25 ಪೂರ್ಣ, 1 ಭಾಗಶಃ ನಾಶವಾಗಿತ್ತು. ಮೂಡಬಿದ್ರೆಯ ಜೈನ ಅರಸರಿಂದಾಗಿ ಹೊಸಬೆಟ್ಟು ಚರ್ಚ್ ಬಚಾವಾಗಿತ್ತು. ಬಿದನೂರು, ಉತ್ತರ ಕನ್ನಡ, ಬೆಳಗಾವಿ ಸೇರಿದಂತೆ ಈ 27 ಕೊಂಕಣಿ ಕ್ರೈಸ್ತರ ಚರ್ಚುಗಳು ಆಗ ಅಸ್ತಿತ್ವದಲ್ಲಿದ್ದವು. ಆ ಚರ್ಚುಗಳ ಪಟ್ಟಿಯನ್ನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಅದನ್ನು ನೋಡದವರು ದಯವಿಟ್ಟು ಈ ಮೇಲಿನ ವಿಡಿಯೋ ನೋಡಿ. ಕಾರವಾರದಲ್ಲಿದ್ದ ಚರ್ಚನ್ನು ಟಿಪ್ಪುವಿನ ಫರ್ಮಾನಿನ ಮೇರೆಗೆ ನಾಶಗೊಳಿಸಲಾಗಿತ್ತು. ಮಿರ್ಜಾನ್ ಕೋಟೆ ಎದುರಿಗಿರುವ ಗೇರುಸೊಪ್ಪಾದ ರಾಣಿ ಚೆನ್ನಭೈರಾದೇವಿ ಕಟ್ಟಿಸಿಕೊಟ್ಟಿದ್ದ ಚರ್ಚ್ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಕೇರಳ, ಕೊಡಗು ಮತ್ತು ಮೈಸೂರು ಹಾಗೂ ಹೈದರಾಲಿ ವಶಪಡಿಸಿದ್ದ ಈಗಿನ ತಮಿಳುನಾಡು, ಆಂಧ್ರದ ಪ್ರದೇಶಗಳಲ್ಲೂ ಚರ್ಚುಗಳಿದ್ದವು. ಅವುಗಳಲ್ಲಿ ಹೆಚ್ಚಿನವು ಟಿಪ್ಪುವಿನ ಕ್ರೋಧಕ್ಕೆ ಬಲಿಯಾಗಿ ಧ್ವಂಸಗೊಂಡಿವೆ. ಇದರ ಹಿಂದಿನ ಪ್ರಮುಖ ಕಾರಣ ತನ್ನ ಸಾಮ್ರಾಜ್ಯದಲ್ಲಿ ಕೇವಲ ಸ್ವಧರ್ಮೀಯರೇ ಇರಬೇಕೆಂಬ ಟಿಪ್ಪು ಮತ್ತವನ ಆತ್ಮೀಯರ ದುರಾಸೆ. ಬಲಾತ್ಕಾರದ ಮತಾಂತರ, ಒಪ್ಪದವರಿಗೆ ಪೈಶಾಚಿಕ ಹಿಂಸೆ. ಬಂಧಿಸಲ್ಪಟ್ಟ ಜನರಲ್ ಮ್ಯಾಥ್ಯೂಸ್ ಮತ್ತವನ ತಂಡಕ್ಕೆ ವಿಷ ಬೆರೆಸಿದ ದ್ರಾವಣವನ್ನು ಬಲಾತ್ಕಾರವಾಗಿ ಗಂಟಲಿಗೆ ಸುರಿದು ಬರ್ಬರವಾಗಿ ಸಾಯಿಸಲಾಗಿತ್ತು. ಟಿಪ್ಪುವಿನ ರಾಜ್ಯದಲ್ಲಿದ್ದ ನೀತಿ ಮತ್ತು ಆಡಳಿತಕ್ಕೆ ಇದು ಕನ್ನಡಿ ಹಿಡಿಯುತ್ತದೆ. ತಂಡೋಪತಂಡವಾಗಿ ಬೇರೆ ಬೇರೆ ಪ್ರದೇಶಗಳಿಂದ ಬಂಧಿಸಿ ಕರೆತರಲಾಗಿದ್ದ ಕ್ರೈಸ್ತರನ್ನು ವಿಂಗಡಿಸಲಾಯಿತು. ಅತ್ಯಾಚಾರ, ಕ್ರೌರ್ಯ ಮಾಮೂಲಿಯಾಗಿತ್ತು. ಯುವಕರನ್ನು ಸೈನಿಕರ ತುಕಡಿಗಳಿಗೆ ಸೇರಿಸಿದರೆ ಇತರರಿಗೆ ಬೇರೆ ಕೆಲಸಗಳಿಗೆ ನೇಮಿಸಲಾಯಿತು. ಆದರೆ ಹಂತ ಹಂತವಾಗಿ ಮತಾಂತರ ಮಾಡುವ ಪ್ರಕ್ರಿಯೆ ನಡೆಯುತ್ತಲೇ ಇತ್ತು. ಕೆಲವರು ಪೈಶಾಚಿಕ ಹಿಂಸೆಗೆ ಹೆದರಿ, ಕೆಲವರು ಆಮಿಷಗಳಿಗೆ ಒಲಿದು, ಮತ್ತು ಕೆಲವರು ಸ್ವಇಚ್ಛೆಯಿಂದ ಮತಾಂತರ ಪ್ರಕ್ರಿಯೆಗೆ ಒಳಗಾದರು. ಪುರುಷರ ಮತಾಂತರವೆಂದರೆ ಮೊದಲಿಗೆ ಸುನ್ನತ್ಗೆ ಒಳಪಡಿಸುವುದು. ಕ್ರೈಸ್ತರಷ್ಟೇ ಅಲ್ಲ, ಹಿಂದೂಗಳನ್ನು ಮತಾಂತರ ಮಾಡಲಾಗಿದೆ. ಅಷ್ಟೇ ಅಲ್ಲ, ಜೈಲಿನಲ್ಲಿದ್ದ ಬ್ರಿಟಿಷ್ ಅಧಿಕಾರಿಗಳನ್ನು, ಪಾದ್ರಿಗಳನ್ನು ಸುನ್ನತ್ ಮಾಡಿ ಇಸ್ಲಾಂಗೆ ಸೇರ್ಪಡಿಸಲಾಗಿತ್ತು. ಸಾಮೂಹಿಕ ಮತಾಂತರ ನಡೆಸಿದ ನಂತರ ಟಿಪ್ಪು ತುಂಬ ಸಂತೋಷಪಟ್ಟು ಸಂಭ್ರಮಿಸಿದ. ವಿಶೇಷ ಆಚರಣೆಯಲ್ಲಿ ಬಂದೂಕಿನಿಂದ ಗುಂಡು ಹಾರಿಸಲಾಯಿತು, ಔತಣಕೂಟ ಏರ್ಪಡಿಸಿ ಬ್ಯಾಂಡ್ ಬಾರಿಸಲಾಯಿತು ಮತ್ತು ಹಣ ಹಂಚಲಾಯಿತು. ಇದು ಟಿಪ್ಪುವಿನ ವಿಕೃತ ಮನಸ್ಥಿತಿಗೆ ಅಪ್ರತಿಮ ಸಾಕ್ಷ್ಯ. ಕೆಲವರಿಗೆ ಡಿಸ್ಕೌಂಟ್, ರಿಯಾಯಿತಿಗೊಳಪಟ್ಟವರು, ತಪ್ಪಿಸಿಕೊಂಡವರು, ನಿಲ್ಲದ ನಿರಂತರ ಬೇಟೆ. ಹಾಗಂತ 100% ಕ್ರೈಸ್ತರನ್ನು ಬಂಧಿಸುವುದು ಅಸಾಧ್ಯವಾಗಿತ್ತು. ಯಾಕೆಂದರೆ ಹಲವು ಕ್ರೈಸ್ತರು ಟಿಪ್ಪುವಿಗೆ ಬೇಕಾದವರಾಗಿದ್ದರು. ಮುಖ್ಯವಾಗಿ ಸೈನ್ಯ ಮತ್ತು ಸರ್ಕಾರದಲ್ಲಿ ದುಡಿಯುತ್ತಿದ್ದ ಅಧಿಕಾರಿ ನೌಕರರು ಸೇರಿದಂತೆ ವರ್ತಕರು ಹಾಗೂ ಬೆಳೆಗಾರರಿಗೆ ವಿನಾಯಿತಿ ನೀಡಲೇಬೇಕಾಗಿತ್ತು. ಉದಾಹರಣೆಗೆ, ಆ ಕಾಲದಲ್ಲಿ ಅಡಿಕೆ ಮತ್ತು ವೀಳ್ಯದೆಲೆ ಸೇರಿದಂತೆ ಕೃಷಿ ಉತ್ಪನ್ನಗಳನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಿದ್ದ ಕ್ರೈಸ್ತರನ್ನು ಬಂಧಿಸಿದಲ್ಲಿ ತನಗೇ ನಷ್ಟ, ತೊಂದರೆ ಇದ್ದುದರಿಂದ ಪರಿಚಿತರನ್ನು ಮುಟ್ಟಲಿಲ್ಲ. ಅಲ್ಲದೆ ಶ್ರೀಮಂತರು, ಶಕ್ತಿವಂತರು ತಮ್ಮ ಹಣ, ಪ್ರಭಾವ ಬಳಸಿ ಬಂಧನದಿಂದ ತಪ್ಪಿಸಿಕೊಂಡರು. ಪಾದ್ರಿಗಳನ್ನೆಲ್ಲ ಮೊದಲೇ ಗಡೀಪಾರು ಮಾಡಲಾಗಿತ್ತು. ಕೊನೆಗೆ ಟಿಪ್ಪುವಿನ ಕ್ರೋಧಕ್ಕೆ ಬಲಿಯಾದವರೆಲ್ಲ ಅಮಾಯಕ ಜನರೇ ಆಗಿದ್ದರು. ಹೀಗೆ ಉಳಿದುಕೊಂಡಿದ್ದ ಮತ್ತು ತಪ್ಪಿಸಿಕೊಂಡಿದ್ದ ಕ್ರೈಸ್ತರನ್ನು ಬಂಧಿಸುವ ನಿರಂತರ ಪ್ರಕ್ರಿಯೆ ನಂತರ ನಡೆಯಿತು. ಕೆಲವು ಜನರು ಹಿಂದೂ ಮುಸ್ಲಿಮರ ಮನೆಗಳಲ್ಲಿ ಅವರ ಮನೆಯ ಸದಸ್ಯರಂತೆ ವರ್ತಿಸಿದರೂ ಅವರನ್ನು ಹಿಡಿದು ಕೊಡುವವರಿದ್ದರು. ಅಡಗಿದ್ದ ಕ್ರೈಸ್ತರನ್ನು ಸತತವಾಗಿ ಬೇಟೆಯಾಡಲಾಗುತ್ತಿತ್ತು. ದುರಾಸೆಗಾಗಿ ಸೈನಿಕರು, ಸಾರ್ವಜನಿಕರು ಇಂತಹ ಕೃತ್ಯಗಳಲ್ಲಿ ತೊಡಗಿಕೊಂಡಿದ್ದರು. ಆ ಕಾಲದಲ್ಲಿ ಮುಕ್ತವಾಗಿ ಯಾರೂ ಕೂಡ ತಾನೋರ್ವ ಕ್ರೈಸ್ತ ಎಂದು ಹೇಳುವಂತಿರಲಿಲ್ಲ. ಅಂತಹ ಭಯಭೀತ ವಾತಾವರಣ ನಿರ್ಮಾಣಗೊಂಡಿತ್ತು. ಅದನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡವರು ಇದ್ದರು. ಅತ್ಯಂತ ಪೈಶಾಚಿಕ ಹಿಂಸೆಯ ಕರಾಳ ದರ್ಶನ. ಟಿಪ್ಪುವಿನ ಸರಕಾರದಲ್ಲಿ ಶತ್ರುಗಳಿಗೆ, ಬಂಧಿತರಿಗೆ ಬೀಭತ್ಸ ಚಿತ್ರಹಿಂಸೆ ನೀಡಲಾಗುತ್ತಿತ್ತು. ಸಾವಿರಾರು ಕ್ರೈಸ್ತರು ಇದಕ್ಕೆ ಬಲಿಯಾಗಿದ್ದರು. ಮೂಗು, ಕಿವಿ ಮತ್ತು ತುಟಿಗಳನ್ನು ಗರಗಸದಿಂದ ಕತ್ತರಿಸಿ ಎಸೆಯುತ್ತಿದ್ದರು. ಅಂಥವರನ್ನು ಕತ್ತೆಗಳ ಮೇಲೆ ಹಿಮ್ಮುಖವಾಗಿ ಕೂರಿಸಿ ರಾಜಧಾನಿಯ ಬೀದಿಗಳಲ್ಲಿ ಅಲೆದಾಡಿಸುತ್ತಿದ್ದರು. ಇನ್ನು ಕೆಲವರನ್ನು ಆನೆಯ ಕಾಲುಗಳಿಗೆ ಕಟ್ಟಿ ಅವರ ದೇಹ ಚಿಂದಿಯಾಗುವಂತೆ ಮಾಡಲಾಗುತ್ತಿತ್ತು. ಕೆನರಾದಲ್ಲಿ ಬಂಧನ ನಡೆದ ನಂತರ ಇತರೆಡೆಗಳ ಜನರನ್ನು ಒಂದುಗೂಡಿಸಿ ಅಲ್ಲಲ್ಲಿ ಕ್ಯಾಂಪ್ ಹಾಕಲಾಗುತ್ತಿತ್ತು. ಬೆಳ್ತಂಗಡಿಯ ಗಡಾಯಿಕಲ್ಲಿನ ಬುಡದಲ್ಲಿ ಟಿಪ್ಪು ಸೈನ್ಯದ ಠಾಣೆ ಇತ್ತು. ದಾರಿಯಲ್ಲಿ ಪ್ರತಿಭಟಿಸಿದವರನ್ನು ಅಲ್ಲಿ ವಿಚಾರಣೆ ನಡೆಸಿ ಬಹಳಷ್ಟು ಜನರನ್ನು ಆ ಕಲ್ಲು ಪರ್ವತದ ಮೇಲಿನಿಂದ ಪ್ರಪಾತಕ್ಕೆ ದೂಡಿ ಸಾಯಿಸಲಾಗಿದೆ. ಶ್ರೀರಂಗಪಟ್ಟಣಕ್ಕೆ ಸಾಗಿಸುವಾಗ ದಾರಿಯಲ್ಲಿ ನಡೆಸಿದ ರಕ್ತಪಾತ ವರ್ಣಿಸಲಸದಳ.
ದಕ್ಷಿಣ ಕನ್ನಡದ ಜೀವನದಿ ನೇತ್ರಾವತಿಯಲ್ಲಿ ರಕ್ತದ ಪ್ರವಾಹವೇ ಹರಿದಿದೆ. ಪಶ್ಚಿಮ ಘಟ್ಟದ ದಾರಿಗಳಲ್ಲಿ ರಕ್ತ ದೋಕುಳಿಯೇ ನಡೆದಿದೆ. ಹೈದರ್ ಅಲಿ ತಪ್ಪಿತಸ್ಥರನ್ನೇ ಬಂಧಿಸಿದ್ದ. ಸ್ಪಷ್ಟವಾದ ವ್ಯತ್ಯಾಸ ನೋಡಿ. ಹೈದರ್ ಅಲಿ ಮತ್ತು ಅವನ ಮಗ ಟಿಪ್ಪು ಪರಸ್ಪರ ವಿರುದ್ಧ ಧ್ರುವಗಳು. ಫಾರ್ಮಲ್ ಶಿಕ್ಷಣ ಪಡೆದಿರದಿದ್ದರೂ ಹೈದರ್ ಅಲಿ ಚಾಣಾಕ್ಷನಾಗಿದ್ದ, ವಿವೇಚನೆ ಹೊಂದಿದ್ದ. ಆದರೆ ತಂದೆಯಿಂದ ಅತ್ಯುತ್ತಮ ಶಿಕ್ಷಣ ಪಡೆದಿದ್ದ ಟಿಪ್ಪು ಅವಿವೇಕಿ ಮತ್ತು ಮುಂಗೋಪಿಯಾಗಿದ್ದ. ಬಿದನೂರನ್ನು ಕುಟಿಲ ತಂತ್ರಗಳಿಂದ ಹೈದರ್ ಅಲಿ ಗೆದ್ದಾಗಲೇ ನಾಡಿಗೆ ಬಿಸಿ ತಟ್ಟಿತ್ತು. ಕೆಲವೇ ದಿನಗಳಲ್ಲಿ ಕೆನರಾದಲ್ಲಿ ದರೋಡೆಕೋರರು, ಸುಲಿಗೆಕೋರರು ದಾಳಿ ಇಟ್ಟರು. ಚಿನ್ನದ ಗಣಿಯಂತಿದ್ದ ಕೆಳದಿ ಪ್ರದೇಶದ ಮೇಲೆ ಹೈದರ್ ಅಲಿ ತೆರಿಗೆ ಹೆಚ್ಚಿಸಿದ. ಇದು ಅಲ್ಲಿನ ಹಿಂದೂಗಳನ್ನು, ಕ್ರೈಸ್ತರನ್ನು ಕೆರಳಿಸಿತು. ಸುಭಿಕ್ಷವಾಗಿದ್ದ ತಮ್ಮ ಕೆಳದಿ ರಾಜ್ಯದ ಮೇಲೆ ದಂಡೆತ್ತಿ ಬಂದಿದ್ದ ಪರಕೀಯ ಹೈದರ್ ಅಲಿಯನ್ನು ತಡೆಯುವುದು ಅಗತ್ಯವೆಂದು ಶ್ರೀಮಂತ ಕ್ರೈಸ್ತರು ಕಂಡುಕೊಂಡರು. ಆ ನಿಟ್ಟಿನಲ್ಲಿ ತಮಗಿದ್ದ ಒಂದೇ ಆಯ್ಕೆಯ ಕಾರಣ ಅವರು ಇಂಗ್ಲಿಷರ ಜೊತೆ ಕೈಜೋಡಿಸಿದರು. ಅಂದರೆ ಎಲ್ಲರೂ ಅಲ್ಲ, ಪ್ರಭಾವಿಗಳಾಗಿದ್ದ ಕೆಲವರು ಮಾತ್ರ. ಹಾಗೆ ಮಂಗಳೂರು ಬ್ರಿಟಿಷರ ಮತ್ತು ಹೈದರ್ ಅಲಿಯ ನಡುವೆ ತೂಗುಯ್ಯಾಲೆಯಲ್ಲಿ ಹೊರಳಾಡುತ್ತಾ ಕೊನೆಗೆ ಹೈದರ್ ಅಲಿಯ ಕೈವಶವಾಯಿತು. ಕ್ರೈಸ್ತರ ಮಹತ್ವ, ಅವರ ಶಕ್ತಿ ಮತ್ತು ಕೊಡುಗೆ ಅರಿತುಕೊಂಡಿದ್ದ ಹೈದರ್ ಅಲಿ ಕ್ರೈಸ್ತರಿಂದ ತನ್ನ ರಾಜ್ಯಕ್ಕೆ ಲಾಭವಿದೆ, ಅವರನ್ನು ಮೆಚ್ಚಿಸಿಕೊಳ್ಳುವುದು ಒಳಿತೆಂದು ಬುದ್ಧಿವಂತಿಕೆಯಿಂದ ನಡೆದುಕೊಂಡ. ಬ್ರಿಟಿಷ್ ಸೈನ್ಯಕ್ಕೆ ಸಹಾಯ ಮಾಡಿದವರನ್ನು, ಪೋರ್ಚುಗೀಸ್ ಪಾದ್ರಿಗಳನ್ನು ಸೇರಿ ಅಪರಾಧಿಗಳನ್ನು ಬಂಧಿಸಿದ. ನೆನಪಿಡಿ, ಎಲ್ಲ ಕ್ರೈಸ್ತರನ್ನು ಅಲ್ಲ. ಕೊನೆಗೆ ಕ್ರೈಸ್ತರು ತಮ್ಮೊಳಗೇ ವಿವಾದ ಇತ್ಯರ್ಥಪಡಿಸಿಕೊಳ್ಳಿ ಎಂದ. ಯಾಕೆಂದರೆ ಕ್ರೈಸ್ತರು ತನ್ನ ರಾಜ್ಯದ ತಿಜೋರಿ ತುಂಬಿಸುವ ಚಿನ್ನದ ಕೋಳಿಗಳೆಂಬುದನ್ನು ಆತ ಅರಿತಿದ್ದ. ತನ್ನ ಅಧಿಕಾರಾವಧಿಯ ಕಾಲದಲ್ಲಿ ಕ್ರೈಸ್ತರಿಗೆ ಹೈದರ್ ಅಲಿ ನೇರವಾಗಿ ತೊಂದರೆ ಕೊಡಲಿಲ್ಲ. ಆದರೆ ತಂದೆಯ ಈ ರಾಜನೀತಿ ಟಿಪ್ಪುವಿಗೆ ಇಷ್ಟವಾಗಲಿಲ್ಲ. ಮೇಲಿನ ಘಟನೆ ನಡೆದಾಗ ಟಿಪ್ಪು ಕೇವಲ ಹದಿಹರೆಯದ ತರುಣ. ಅಂದಿನಿಂದ ಆತನಿಗೆ ಕ್ರೈಸ್ತರ ಮೇಲೆ ದ್ವೇಷ ಶುರುವಾಯಿತು. ಅಪ್ಪನ ರಾಜನೀತಿ, ಚತುರತೆ, ದೂರದೃಷ್ಟಿ ಆತನಿಗೆ ಒಲಿಯಲೇ ಇಲ್ಲ. ಹಾಗಾಗಿ ಅಪ್ಪ ಗಳಿಸಿದ್ದೆಲ್ಲವನ್ನು ಆತ ಕಳೆದುಕೊಳ್ಳುತ್ತಲೇ ಹೋದ. ಕೊನೆಗೆ ಇಡೀ ಸಾಮ್ರಾಜ್ಯವನ್ನೇ ಕಳೆದುಕೊಂಡು ಜೀವವನ್ನು ತೊರೆದ. ಒಂದು ಮಾತಿದೆ, ಹೈದರನು ಹುಟ್ಟಿದ್ದು ಒಂದು ಸಾಮ್ರಾಜ್ಯ ನಿರ್ಮಾಣಕ್ಕೆ, ಟಿಪ್ಪು ಹುಟ್ಟಿದ್ದು ಅದನ್ನು ಕಳೆಯುವುದಕ್ಕಾಗಿ. ಹಾಗೆಯೇ ಆಗಿದ್ದು ವಿಪರ್ಯಾಸ. ನಿಜಕ್ಕೂ ರಾಜದ್ರೋಹ ಎಂದು ಟಿಪ್ಪು ಬಂಧಿಸಬೇಕಾಗಿದ್ದು ಯಾರನ್ನು? ಜನರಲ್ ಮ್ಯಾಥ್ಯೂಸ್ಗೆ ನೆರವು ನೀಡಿದವರಿಗೆ ಮಾತ್ರ ಅಲ್ಲವೇ? ಆದರೆ ಆತನ ಮನಸ್ಸಿನಲ್ಲಿದ್ದ ದ್ವೇಷ, ದುರಹಂಕಾರ, ಹಗೆತನ, ಮತಾಂಧತೆ ಮತ್ತು ಕುತ್ಸಿತ ಮನಸ್ಸು ಒಟ್ಟಾಗಿ ಕ್ರೈಸ್ತ ಸಮಾಜವನ್ನೇ ನಿರ್ಮೂಲನ ಮಾಡುವ ವಿನಾಶಿ ಚಿಂತನೆಯನ್ನು ರೂಪಿಸಿತು. ತಪ್ಪು ನೀತಿಯಿಂದ ತನ್ನದೇ ನಾಶ ಕಂಡುಕೊಂಡ ಟಿಪ್ಪು ವಿವೇಚನೆಯಿಂದ ನಡೆದುಕೊಂಡಿದ್ದರೆ ಮುಂದೆ ಬರಲಿರುವ ಆಪತ್ತಿನಿಂದ ಪಾರಾಗುತ್ತಿದ್ದ. ಆದರೆ ದುರುಳ ಯೋಜನೆ ಕೈಗೊಂಡಿದ್ದರಿಂದ ಅದೇ ಮುಂದೆ ಟಿಪ್ಪುವಿನ ಪತನಕ್ಕೆ ರಹದಾರಿಯಾಯಿತು. ಆತನ ಮೂಲ ಉದ್ದೇಶವಿದ್ದದ್ದು ಬ್ರಿಟಿಷರನ್ನು ದೂರವಿಡುವುದು. ಸಾಮಾನ್ಯ ಕ್ರೈಸ್ತರಿಗೂ ಬ್ರಿಟಿಷರಿಗೂ ಸಂಬಂಧವೇ ಇರಲಿಲ್ಲ. ಟಿಪ್ಪುವಿನ ಮೂರ್ಖ ಮನಸ್ಸಿಗೆ ಅದು ಕಾಣಲಿಲ್ಲ. ಬ್ರಿಟಿಷರಿಂದ ಸಂಭಾವ್ಯ ಅಪಾಯ ತಪ್ಪಿಸಲು ಮಾಡಿದ ಮತಿಗೆಟ್ಟ ಯೋಜನೆಯೇ ಅವನಿಗೆ ಮುಳುವಾಯಿತು. ಕ್ರೈಸ್ತರು ಕೆನರಾವನ್ನು ಸಮೃದ್ಧಿಗೊಳಿಸಿದ್ದರು. ಕ್ರೈಸ್ತರಿಲ್ಲದೆ ಕೆನರಾದಲ್ಲಿ ಕೃಷಿ ಮತ್ತಿತರ ಚಟುವಟಿಕೆ ಕುಗ್ಗಿತು. ಕೃಷಿ ಉತ್ಪನ್ನ ಕ್ಷೀಣಿಸಿತು. ಆರ್ಥಿಕ ವ್ಯವಹಾರ ನಶಿಸಿತು. ಗದ್ದೆಗಳು ಹಾಳು ಬಿದ್ದವು. ಕಳ್ಳತನ, ಸುಲಿಗೆ ಹೆಚ್ಚಾಯಿತು. ಶಾಂತಿ ಸಮಾಧಾನ ನಾಶವಾಯಿತು. ಕೆಳದಿ ಕಾಲದಲ್ಲಿ ಉತ್ತುಂಗದಲ್ಲಿದ್ದ ಕೃಷಿ ವ್ಯಾಪಾರವೆಲ್ಲ ನೆಲಕಚ್ಚಿತು. ಇತ್ತ ಕಡೆ ಟಿಪ್ಪುವಿನ ಶತ್ರುಗಳು ಬಲಿಷ್ಠವಾಗುತ್ತಲೇ ಹೋದರು. ಕ್ರೈಸ್ತರ ಬಂಧನ ಶುರುವಾಗಿ 4 ವರ್ಷಗಳಲ್ಲೇ ಟಿಪ್ಪುವಿಗೆ ಶನಿಕಾಟ ಶುರುವಾಯಿತು. ಕ್ರೈಸ್ತ ಜನರನ್ನು ಬಂಧಿಸಿ ಹಿಂಸಿಸಿದ್ದರ ಪರಿಣಾಮ ಫ್ರೆಂಚರು, ಪೋರ್ಚುಗೀಸರು ಕೆರಳಿದರು. ತಾನೋರ್ವ ಜಾಗತಿಕ ಶಕ್ತಿಯಾಗುವ ಭ್ರಮೆಯಲ್ಲಿದ್ದ ಟಿಪ್ಪುಗೆ ವಾಸ್ತವ ಅರಿವಾಗುತ್ತಾ ಬಂತು. ಆದರೆ ಕಾಲ ಮಿಂಚಿತ್ತು. 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪುವಿನ ಗರ್ವಭಂಗವಾಗಿತ್ತು. ಬ್ರಿಟಿಷರು ಸರಿಯಾಗಿ ಮೊಟಕಿದರು. ಶತ್ರುಕೂಟಕ್ಕೆ ಜರ್ಜರಿತನಾದ ಟಿಪ್ಪು ಅರ್ಧ ರಾಜ್ಯ, ಹಣ ಕಳೆದುಕೊಂಡ ಮತ್ತು ಮಕ್ಕಳನ್ನು ಒತ್ತೆ ಇಡಬೇಕಾಯಿತು. ಕೊಡಗು, ಮಲಬಾರ್ ಕೈಬಿಟ್ಟು ಆಯಕಟ್ಟಿನ ರಕ್ಷಣಾತ್ಮಕ ಪ್ರದೇಶಗಳು ಶತ್ರುಗಳ ಪಾಲಾದವು. ಅಂದಿನಿಂದ ಟಿಪ್ಪುವಿನ ವಿನಾಶಕಾಲ ಪ್ರಾರಂಭವಾಯಿತು. ಕ್ರೈಸ್ತರನ್ನು ನಿರ್ಮೂಲನಗೊಳಿಸಿ ತಾನು ಸುಭದ್ರನಾಗುವೆನೆಂಬ ಟಿಪ್ಪುವಿನ ನೀತಿ ಉಲ್ಟಾ ಹೊಡೆದಿತ್ತು. ಯುದ್ಧದಲ್ಲಿ ಸೋತು ನಷ್ಟ ಪರಿಹಾರವಾಗಿ ದುಡ್ಡು ಕೊಡಲು ಅಸಾಧ್ಯವಾಯಿತು. ಇದೇ ಕಾರಣಕ್ಕೆ ತನ್ನ ಮಕ್ಕಳನ್ನು ಒತ್ತೆ ಇಡಬೇಕಾಯಿತು. ಒತ್ತೆಗೆ 2 ಕಾರಣಗಳಿದ್ದವು. ಒಂದು, ಅವನ ಖಜಾನೆ ಬರಿದಾಗಿತ್ತು ಮತ್ತು ಆತ ವಿಶ್ವಾಸ ಯೋಗ್ಯನಲ್ಲವೆಂದು ತಿಳಿದಿದ್ದ ಬ್ರಿಟಿಷರು ಗ್ಯಾರಂಟಿಗಾಗಿ ಅವನ ಮಕ್ಕಳನ್ನು ಒತ್ತೆ ಪಡೆದುಕೊಂಡರು. ಹೈದರ್ ಅಲಿಗೆ ಕ್ರೈಸ್ತರ ಬೆಲೆ ತಿಳಿದಿದ್ದರಿಂದ ಅವರನ್ನು ಸಂತೋಷದಲ್ಲಿಡುವ ತೀರ್ಮಾನ ಕೈಗೊಂಡಿದ್ದ. ಆದರೆ ಟಿಪ್ಪು ಮಾಡಿದ ಪ್ರಮಾದ ಮಾರಕವಾಗಿ ಪರಿಣಮಿಸಿತ್ತು. ಯುದ್ಧದಲ್ಲಿ ಸೋತು ನಷ್ಟಕ್ಕೊಳಗಾದ ಟಿಪ್ಪುವಿಗೆ ತನ್ನ ತಪ್ಪು ನೀತಿಗಳ ಅರಿವಾಗತೊಡಗಿತು.
1780ರ ದಶಕದ ಕೊನೆಯ ವರ್ಷಗಳಲ್ಲಿ ಆತನ ಅಧಪತನ ಪ್ರಾರಂಭವಾಗಿತ್ತು. ಅಲ್ಲಿಂದ ಆತ ಧರ್ಮಾಂಧ ನೀತಿಯನ್ನು ಸಡಿಲಿಸಿದ, ಕ್ರೈಸ್ತರಿಗೆ ಕೊಡುತ್ತಿದ್ದ ಹಿಂಸೆ ತಗ್ಗಿಸಿದ, ಹಿಂದೂಗಳ ಮನಗೆಲ್ಲುವಂತೆ ವರ್ತಿಸಿದ. ಅದಕ್ಕೂ ಮೊದಲು ಫ್ರೆಂಚ್ ಚಕ್ರವರ್ತಿ 16ನೇ ಲೂಯಿಗೆ ಪ್ಯಾರಿಸ್ಗೆ ರಾಯಭಾರಿ ಕಳಿಸಿದ್ದು ವ್ಯರ್ಥವಾಯಿತು. ಫ್ರೆಂಚರು ತಲೆಯಾಡಿಸಲಿಲ್ಲ. ಗೋವಾದ ಪೋರ್ಚುಗೀಸ್ ಸರ್ಕಾರಕ್ಕೆ ಪತ್ರ ಬರೆದು, ದಯವಿಟ್ಟು ಪಾದ್ರಿಗಳನ್ನು ಕಳಿಸಿ ಕ್ರೈಸ್ತರನ್ನು ನೋಡಿಕೊಳ್ಳಿ, ಬೀಳಿಸಿದ ಚರ್ಚುಗಳನ್ನೆಲ್ಲ ನನ್ನದೇ ಖರ್ಚಿನಲ್ಲಿ ಕಟ್ಟಿಸಿಕೊಡುತ್ತೇನೆ ಎಂದು ಟಿಪ್ಪು ಅಂಗಲಾಚಿಕೊಂಡ. ಆದರೆ ತಡವಾಗಿತ್ತು. ಇತ್ತ ಆಡಳಿತವು ಅರಾಜಕತೆಯಿಂದ ಕೂಡಿತ್ತು, ಸಂಪತ್ತು ಕರಗಿತ್ತು, ಎಲ್ಲೆಡೆ ಶತ್ರುಗಳನ್ನೇ ಸೃಷ್ಟಿಸಿದ್ದರಿಂದ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬಸವಳಿದು ಅಲ್ಲಿಂದ ಚೇತರಿಸಲೇ ಇಲ್ಲ. ಅಲ್ಲಿಂದ ಚೇತರಿಸದೆ ಕೆಲವೇ ವರ್ಷಗಳಲ್ಲಿ ಹೀನಾಯವಾಗಿ ಸೋತು ಹತನಾಗಿ ಚರಿತ್ರೆಯ ವಿವಾದಾತೀತ ದೊರೆಯಾಗಿ ದುರಂತ ಅಂತ್ಯ ಕಂಡ. ಸಮೃದ್ಧ ಕರಾವಳಿಯ ಆರ್ಥಿಕತೆಯ ಅಧಪತನ. ವೀಕ್ಷಕರೇ, 1800ರಲ್ಲಿ ಬ್ರಿಟಿಷರು ಒಂದು ಸಮೀಕ್ಷೆ ಮಾಡುತ್ತಾರೆ. ಜನಸಂಖ್ಯೆಯ ಜೊತೆಗೆ ಎಲ್ಲ ವಿವರಗಳ ಸೆನ್ಸಸ್ ನಡೆಸುತ್ತಾರೆ. ವರದಿ ಕೈ ಸೇರಿದ ಮೇಲೆ ಆಗಿನ ಬ್ರಿಟಿಷ್ ಅಧಿಕಾರಿ ಥಾಮಸ್ ಮನ್ರೋ ಬರೆದ ಟಿಪ್ಪಣಿ ನೋಡಿ. ಕೆನರಾ ಹ್ಯಾಸ್ ನೌ completely fallen from the state of prosperity. The evils which have been continually accumulating upon it since it became a province of Mysore have destroyed its remaining inhabitants as poor as those of the neighboring countries. ಅಂದರೆ ಹೈದರಾಲಿ ಮತ್ತು ಮುಖ್ಯವಾಗಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕೆನರಾ ಪ್ರದೇಶ ಬರ್ಬಾದಾಗಿ ಹೋಯಿತು. ಕೆಳದಿ ನಾಯಕರ ಕಾಲದಲ್ಲಿ ಶ್ರೀಮಂತವಾಗಿದ್ದ ಈ ಪ್ರದೇಶ ಇವರಿಬ್ಬರ ಕ್ರೌರ್ಯ ಮತ್ತು ದುರಾಡಳಿತದಿಂದ ಸೊರಗಿ ಹೋಯಿತು. ಅಪ್ರತಿಮ ರೀತಿಯಲ್ಲಿ ಕೃಷಿ ಮತ್ತು ಇತರ ಕೆಲಸ ಮಾಡುತ್ತಿದ್ದ ಕ್ರೈಸ್ತರನ್ನು ನಿರ್ನಾಮ ಮಾಡುವುದರ ಜೊತೆಗೆ ನಾಡಿನಲ್ಲುಂಟಾದ ಲೂಟಿ, ದರೋಡೆ, ಅತಿಯಾದ ತೆರಿಗೆ, ಶ್ರೀಮಂತರಿಂದ ಮನಬಂದಂತೆ ಬಲಾತ್ಕಾರದ ವಸೂಲಿ ಇವೇ ಮುಂತಾದ ಕ್ರಮಗಳಿಂದ ಆರ್ಥಿಕವಾಗಿ ಶ್ರೀಮಂತವಾಗಿದ್ದ ಕೆನರಾ ಪ್ರದೇಶ ಪೂರ್ತಿ ಬರಗೆಟ್ಟಿತ್ತು. ಒಟ್ಟಿನಲ್ಲಿ ಶಾಂತಿ ಸಾಮರಸ್ಯದಿಂದ ಮತ್ತು ಶ್ರೀಮಂತಿಕೆಯಿಂದ ಕಂಗೊಳಿಸುತ್ತಿದ್ದ ಕೆಳದಿ, ಚಿತ್ರದುರ್ಗ, ಸೋಂದೆ ಹಾಗೂ ಮೈಸೂರಿನ ಪ್ರದೇಶಗಳನ್ನು ಕುಟಿಲತನದಿಂದ ಕಬಳಿಸಿದ್ದ ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಯುದ್ಧದಾಹ ಮತ್ತು ಕ್ರೌರ್ಯವನ್ನೇ ನೆಚ್ಚಿಕೊಂಡು ಇಡೀ ನಾಡಿನಲ್ಲಿ ಅರಾಜಕತೆ ಮತ್ತು ಬಡತನವನ್ನು ಬಿಟ್ಟು ಹೋದದ್ದು ಮಾತ್ರ ಘೋರ ದುರಂತ. ಸ್ನೇಹಿತರೆ, ಇದಿಷ್ಟು ಟಿಪ್ಪು ಕ್ರೈಸ್ತರನ್ನು ಕಾಡಿದ ಕತೆ. ನಿಜಕ್ಕೂ ಕ್ರೈಸ್ತರು ರಾಜದ್ರೋಹ ಮಾಡಿದ್ದರೆ ವಾಸ್ತವವಾಗಿ ನಡೆದದ್ದೇನು? ಹೈದರಾಲಿಗೂ ಟಿಪ್ಪುವಿಗೂ ಏನು ವ್ಯತ್ಯಾಸ? ಟಿಪ್ಪು ಸತ್ತ ಮೇಲೆ ಕ್ರೈಸ್ತರಿಗೆ ಏನಾಯಿತು? ಮುಂತಾದ ಹಲವು ಸಂಗತಿಗಳ ವಿಡಿಯೋಗಳನ್ನು ಮುಂದೆ ಪ್ರಸಾರ ಮಾಡುತ್ತೇನೆ. ನಿಮ್ಮ ಬೆಂಬಲ ಸದಾ ನಮಗಿರಲಿ. ನಿಮ್ಮ ಪ್ರತಿಕ್ರಿಯೆ ಕೊಡಿ. ಪ್ರಶ್ನೆ, ಸಲಹೆ ಇದ್ದರೆ ತಿಳಿಸಿ. ಮತ್ತೆ ಸಿಗೋಣ. ನಮಸ್ಕಾರ.